ಈ ದಿವಸ ನಾವು ಪುರಸಭೆಯವರ ಚೀಫ್ ಆಫೀಸರ್ ಜೊತೆ ಇನ್ಸ್ಪೆಕ್ಷನ್ ಎಲ್ಲ ಮಾಡಿ ಮುಗಿಸಿದ್ವಿ. ಇದಾದ ನಂತರ ಕೆಲವೊಂದು ನಿಯಮ ಸೂಚನೆಗಳನ್ನ ನಾವು ಕಡ್ಡಾಯವಾಗಿ ಎಲ್ಲ ಜನರು ಪಾಲಿಸಲೇಬೇಕಾಗಿರೋಂತೇನು ಅಂತಂತಂದರೆ, ನೀವು ಗಣೇಶನ ಕೂರಿಸಿದ ದಿವಸ ಮತ್ತು ಯಾವತ್ತು ವಿಸರ್ಜನೆ ಮಾಡ್ತೀರಿ. ಫಾರ್ ಎಕ್ಸಾಂಪಲ್ 5 ದಿವಸ ಅಂದರೆ 5ನೇ ದಿವಸ ಕಡ್ಡಾಯವಾಗಿ ನೀವು ವಿಸರ್ಜನೆ ಮಾಡಲೇಬೇಕು. ನೀವು ವಿಸರ್ಜನೆ ಮಾಡುವಂತಹ ರೂಟ್ ಮ್ಯಾಪ್ಗಳನ್ನ ನೀವು ಸ್ಪೆಸಿಫಿಕ್ ಆಗಿ ಪರ್ಮಿಷನಲ್ಲಿ ಮೆನ್ಷನ್ ಮಾಡಿರಬೇಕು. ಮೆನ್ಷನ್ ಮಾಡಿರುವಂತಹ ರೂಟ್ ಮಾತ್ರ ನಾವು ನೀಡ್ತೀವಿ. ಸಾಂಪ್ರದಾಯಿಕವಾಗಿ ಯಾವ ರಸ್ತೆಯಲ್ಲಿ ವಿಸರ್ಜನೆ ಮಾಡ್ತಾ ಇದ್ರು ಅದೇ ರಸ್ತೆಯಲ್ಲಿ ವಿಸರ್ಜನೆ ಮಾಡಬೇಕು. ಯಾವುದೇ ಹೊಸ ಮಾರ್ಗಗಳನ್ನ ನೀಡುವುದಿಲ್ಲ. ಕಂಪಲ್ಸರಿಯಾಗಿ ಸ್ಪೀಕರ್ಗಳನ್ನ ನೀವು ಹಾಕಬೇಕು ಅನ್ನೋದಾದ್ರೆ ಮೈಕ್ ಲೈಸೆನ್ಸ್ನ ಪಡೆದು ಹಾಕಬೇಕು. ಯಾವುದೇ DJ ಮತ್ತೆ ಲೌಡ್ ಸ್ಪೀಕರ್ಸು ಯಾವುದೂ ಕೂಡ ಅನುಮತಿ ಇಲ್ಲ. ಕಡ್ಡಾಯವಾಗಿ ಅದನ್ನ ನಿಷೇಧಿಸಲಾಗಿದೆ. ಕೆಲವೊಬ್ಬರು ಮನಸ್ಸಿನಲ್ಲಿ ಏನಿದೆ ಅಂದ್ರೆ ಹೇಳ್ತಾರೆ ಪ್ರತಿ ವರ್ಷ, ಆದರೆ ಯಾರು ಪಾಲಿಸಲ್ಲ ಅಂತಲ್ಲ. ಈ ವರ್ಷ ನಮ್ಮ ಜಿಲ್ಲಾಧಿಕಾರಿಗಳು, ವರಿಷ್ಠಾಧಿಕಾರಿಗಳು ಎಲ್ರಿಗೂ ಕೂಡ ಸಭೆಯಲ್ಲಿ ಖಡಾಖಂಡಿತವಾಗಿ ಹೇಳಿದ್ದಾರೆ, ಯಾವುದೇ ರೀತಿಯಾದಂತಹ DJ ಬಳಸುವಂಗಿಲ್ಲ ಅಂತ. DJ ಬಳಸಿದ್ರೆ ಅದರಿಂದ ಆಗುವಂತಹ ದುಷ್ಪರಿಣಾಮಗಳೇನು ಅಂತ ಹಲವಾರು ಬಾರಿ ನಾವು ತಿಳಿಸಿದೀವಿ. ನಮ್ಮ ಉಚ್ಚ ನ್ಯಾಯಾಲಯದಿಂದ ಹಲವಾರು ತೀರ್ಪುಗಳು ಸಹಿತ ಬಂದಿದ್ದಾವೆ. DJ ಬಳಸಿದ್ರೆ ಇಷ್ಟೆಲ್ಲ ನಾವು ಹೇಳಿ ಕೂಡ ಇದು ಮೀರಿ ಯಾರು DJ ಬಳಸ್ತಾರೋ DJ ಮಾಲೀಕರ ವಿರುದ್ಧ ಶಿಸ್ತಿನ ಕ್ರಮ ಆಗುತ್ತೆ. DJ ಮಾಲೀಕರ ವಿರುದ್ಧ ಕಠಿಣ ಕಾನೂನು ಕ್ರಮ ತಗೋಬೇಕಾಗುತ್ತೆ. ಅವರ DJನ ಸೀಸ್ ಮಾಡಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಅದನ್ನ ಬಿಡಿಸ್ಕೊಳ್ಬೇಕು ಅಂತಂದ್ರೆ ಹಲವಾರು ನಿಯಮಗಳನ್ನ ಅವರು ಪಾಲಿಸಬೇಕಾಗುತ್ತೆ. ಸೊ ಇಷ್ಟೆಲ್ಲ ಅಡೆತಡೆಗಳು ಆಗಬಾರ್ದು ಅಂದ್ರೆ ಯಾರು ಕೂಡ DJನ ಬಳಸಬಾರ್ದು. ನಿಯಮಬದ್ಧವಾಗಿ ಸಾಂಸ್ಕೃತಿಕವಾಗಿ ನಿಮ್ಮ ಏನೇ ಕಾರ್ಯಚಟುವಟಿಕೆಗಳಿದ್ರು ಅದನ್ನ ಮಾಡಬೇಕು ಅಂತ ವಿನಂತಿ ಮಾಡ್ತೀವಿ. ಮತ್ತೊಂದು, ನೀವು ಎಲ್ಲೆಲ್ಲಿ ಸಾಗ್ತಾ ಇದ್ದೀರೋ ಅಲ್ಲೆಲ್ಲಾನು ಕೂಡ ಪುರಸಭೆಯ ವ್ಯಾಪ್ತಿಯಿಂದ ನಾವು ರಿಕ್ವೆಸ್ಟ್ ಮಾಡಿ CC ಕ್ಯಾಮ್ರಾಗಳನ್ನ ಅಳವಡಿಸ್ತಾ ಇದ್ದೀವಿ. ನೀವು ಏನೇ ಮಾಡಿದ್ರು ಕೂಡ ಎಲ್ಲರೂ ಕೂಡ CC ಕ್ಯಾಮ್ರಾ ಕಣ್ಗಾವಲಿನಲ್ಲಿ ಇರ್ತೀರಾ ಅನ್ನೋದನ್ನ ಮರಿಬಾರ್ದು ಯಾರು. ಸೊ ನಿಯಮ ಮೀರಿ ಯಾರೂ ಕೂಡ ಗಣಪತಿನ ಆಚರಿಸ್ಬಿಡಿ. ನಿಯಮದಲ್ಲಿ ಎಲ್ಲ ಆಚರಿಸಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.